ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾವು ಹಿಂದಿನ ವಿಡಿಯೋದಲ್ಲಿ ವಿನೋದ್ ಗಾಣಿಗೆರೆ ಅವರು ನಮ್ಮ ಗಾಡಿ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅಂತ ನೋಡಿದ್ವಿ. ಇವತ್ತಿನ ದಿವಸ ಅವ್ರ ಗಾಡಿ ಏನು ಓಡಿಸಿದ್ದಾರೆ, ಆ ಗಾಡಿ ಉಪಯೋಗ ಏನೇನು ಮಾಡ್ಯಾರ ಅದನ್ನೆಲ್ಲ ನೋಡೋಣಂತ್ರಿ. ಸೊ ಫಸ್ಟಿಗೆ ಅವ್ರ ಗಾಡಿ, ನಮ್ಮ ಗಾಡಿ ನಾರ್ಮಲ್ ಎಲ್ಲರದು ಎಲ್ಲ ಕಾಂಪ್ಯಾಕ್ಟ್ ವೆಹಿಕಲ್ ಬರುವಂಗೆ ನಮ್ಮ ಟ್ರ್ಯಾಕ್ಟರ್ದೂ ಫಸ್ಟ್ 540 ಬರ್ತೈತಿ ಪೀಟೋ ಶಾಫ್ಟ್. ಸೊ ಫಸ್ಟಿಗೆ ನಾವು 540 ಇಟ್ಟು ಹೊಡೆದಿದ್ದು ಸ್ಪ್ರೇ ಹೆಂಗೆ ಬರ್ತೈತೆ ಅಂತ ನೋಡೋಣಂತ್ರಿ. ಆಮೇಲೆ ಮುಂದಿಂದು ಈಗ ನಾವು ಅದನ್ನ ನಮ್ಮ ಗಾಡಿನ 750 ಹಿಂದಿನ ಪೀಟೋ ಶಾಫ್ಟ್ 750 ಇಟ್ಟು ಒಂದು ನೋಡೋಣಂತ. ಈಗೇನು ಹೊಡೆದಾರಲ್ಲ ಅದು 750 ಇಟ್ಟು ಹೊಡೆದಿದ್ರಿ, ಅದನ್ನು ನೋಡ್ರಿ. ಇದಕ್ಕೆ ಸ್ಪ್ರೇ ಇದಕ್ಕಿನ್ನೂ ಜಾಸ್ತಿ ಆಗ್ತೈತಿ. ವೀಕ್ಷಕರೇ, ಇವಾಗಿದ್ದು ನೀವು ನೋಡ್ಬೋದು ನಮ್ಮ ಟ್ರಕ್ ಸ್ಟಾರ್ 25 HP ಗಾಡಿ ವಿತ್ 3 ಫೀಟ್ ರೋಟಾವೇಟರ್ 20 ಹಲ್ಲಿಂದ ಬರ್ತೈತ್ರಿ. ಇದು ಅಗ್ದಿ ಮಸ್ತ್ ಹೊಡಾದೈತಿ. ನೀವು ಅದನ್ನ ನೋಡ್ಬೋದು ಇದ್ರಾಗ, ಈ ವಿಡಿಯೋದಾಗ ಪೂರ್ತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಒರಾನ್ ಟ್ರ್ಯಾಕ್ಟರ್ಸ್ ವತಿಯಿಂದ ನಾವು ಇವತ್ತು ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕು ಸಾಸ್ವಿಹಳ್ಳಿ ಗ್ರಾಮದಾಗ ಅದೀವಿ. ಸೊ ಒಂದು ನಮ್ದು ಟ್ರಕ್ ಸ್ಟಾರ್ 525 ಗಾಡಿ ಇಲ್ಲಿ ಜಗದೀಶ್ ಪಾಟೀಲ್ ಗೌಡ್ರಿಗೆ ನಾವು ಗಾಡಿ ಕೊಟ್ಟೇವಿ. ಸೊ ಈ ಗಾಡಿ ಬಗ್ಗೆ ಅಭಿಪ್ರಾಯ ಕೇಳಕ್ಕೆ ಬಂದಿದ್ವಿ ನಾವು ಇವತ್ತು. ಸೊ ಈ ಗಾಡಿ ಬಂದ 25 HP ಗಾಡಿ. ಇವತ್ತು ಇವ್ರು ಎಕ್ಸೆಲ್ ಹಾಕಿ ಟೈರ್ ಹಾಕಿ ಹೊಡ್ಯಾಂತಾರೆ ಇದನ್ನ. ಸೊ ಇವ್ರು ಎಡಿ ಹೊಡ್ಯಾತಿದ್ರು ಇವತ್ತು. ಇದನ್ನ ಇಲ್ಲಿ ನಮ್ಮ ನಾರ್ಮಲ್ ಇಲ್ಲಿ 4 ವೀಲ್ ಟೈರ್ ಬರ್ತಾವ. ಗೌಡ್ರದ್ದು 4 ವೀಲ್ ತಕೊಂಡು 2 ವೀಲ್ ಹಾಕೊಂಡ್ರೆ, ಯಾಕಂದ್ರೆ ಇಲ್ಲಿ ಕುಂತಾಗದ ಸೊಟ್ಟ ಪಟ್ಟ ಆಕೈತಿ, ಲೈನ್ ಕಾಣಿಸಂಗಿಲ್ಲ ಅಂತ ಹೇಳಿ, ಕರೆಕ್ಟ್ ಕಾಣಿಸಂಗಿಲ್ಲ ಅಂತ ಹೇಳಿ ಅವ್ರು ಇದನ್ನ 2 ವೀಲ್ ಹಾಕೊಂಡ್ರೆ, 2 ವೀಲ್ ಗಾಡಿ ಹಾಕಿ ಹೊಡ್ಯಾತಾರೆ. ಸೊ ಅವ್ರ ಅಭಿಪ್ರಾಯ ಕೇಳೋಣ. ಈಗ ಗಾಡಿ ತಗೊಂಡು ಒಂದು ತಿಂಗಳಾಗಿತ್ತು ಗೌಡ್ರ, 20 ಡೇಸ್ ಆಗಿತ್ತು. ಏನೇನು ಕೆಲಸ ಮಾಡ್ತೀರಿ ಗೌಡ್ರ ಇದನ್ನೀಗ? ಎಡಿ ಗುಂಟಿ ಹೊಡೆದಿರಿ, ದಿನಗುಂಟಿ ಬೆಳೆಸಾಲ ಹೊಡೆದಿರಿ. ಹರಗುದ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಇದು ತಗೊಂಡ್ ಟೈಮಿಗೆ ಅಂದ್ರೆ ಬಿತ್ತುದ ಐತ್ರಿ. ಬಿತ್ತಿದ್ರ ಮೇಲೆ ಬೆಳೆಸಲು ಹೊಡಿಲಿಕ್ಕಷ್ಟೇ ಯೂಸ್ ಮಾಡಿ. ಈಗ ನೀವು ಇದನ್ನ ಹೊಡ್ಯಾತ್ರಿ? ಹಾಂ ರೀ, ಈಗ ಎಡಿ ಹೊಡ್ಯಾತ. ಗಾಡಿ ಪರ್ಫಾರ್ಮೆನ್ಸ್ ಹೆಂಗ ಅನ್ಸ್ತು ಗೌಡ್ರ? ಗಾಡಿ ಪರ್ಫಾರ್ಮೆನ್ಸ್ ಚಲೋ ಐತಿ ಗೌಡ್ರ, ಇದು ಚಲೋ ಐತಿ ಸರ್, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಈಗ ಗೌಡ್ರ ಕಡೆ ಎಲ್ಲಾ ಗಾಡಿನೂ ಅದಾವ್ರಿ. ಯುವರಾಜ್ ಗಾಡಿ ಐತಿ, ಜಿಯೋ ಐತಿ, ಕುಬೋಟೋ ಐತಿ. ಸೊ ಎಲ್ಲಾ ಗಾಡಿನೂ ನೋಡ್ಯಾರ. ಆಮೇಲೆ ಟೆಕ್ನಿಕಲ್ ಏನೋ ಅಗ್ದಿ ಅಡ್ವಾನ್ಸ್ ಅದಾರ. ಅಂದ್ರೆ ಅವ್ರಿಗೆ ಇಷ್ಟ ಎಕ್ಸೆಲ್ ಹಾಕ್ಬೇಕು, ಹಿಂಗ ಹಾಕ್ಬೇಕಂತ ಎಲ್ಲಾ ತರದ್ದು ಒಂದು ನಾಲೆಜ್ ಐತಿ. ಗೌಡ್ರ, ನಿಮ್ಗೆ ಈಗ ನೀವು ಬೇರೆ ಗಾಡಿ ಹೊಡೆದ್ರಲ್ಲ, ಜಿಯೋ ಗಾಡಿಗಿಂತನೂ ನಮ್ಮ ಗಾಡಿ ಹಿಂಗ ತಾಕತ್ ಅನ್ಸುತ್ತೆ. ಪವರ್ ಐತ್ರಿ ಜಾಸ್ತಿ, ಜಿಯೋ ಗಾಡಿಗಿಂತನೂ ಸ್ವಲ್ಪ ಜಾಸ್ತಿ ಪವರ್ಫುಲ್ ಐತ್ರಿ. ವಾಪಸ್ ಅದು ಸ್ಪ್ರೇಮ್ಯಾಕ್ಸ್ ಐತಲ್ರಿ, ಅದನ್ನ ಹಾಕಿದ್ರೆ ಇನ್ನೂ ಪವರ್ ಆಗುತ್ತೆ. ಸ್ಪ್ರೇಮ್ಯಾಕ್ಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಪವರ್ ಆಗ್ತೈತಿ. ಇವಾಗ ಇದ್ದಿದ್ದ ಸಫಿಶಿಯಂಟ್ ಐತ್ರಿ. ಒಂದ್ ವೇಳೆ ಇನ್ನೂ ಪವರ್ ಜಾಸ್ತಿ ಆಗ್ಬೇಕಪ್ಪ, ನಮ್ಗೆ ಇನ್ನೂ ಸ್ಪೀಡ್ ಹೋಗ್ಬೇಕು ಗಾಡಿ ಅಂದ್ರೆ ಅದನ್ನ ಹಾಕಿದ್ರೆ ಇನ್ನೂ ಸ್ಪೀಡ್ ಆಗುತ್ತೆ. ಇನ್ನೂ ಸ್ಪೀಡು ಆಗ್ತದೆ ಗಾಡಿ, ಪವರ್ಫುಲ್ನು ಆಗುತ್ತೆ. ಮತ್ತೆ ಡೀಪ್ ಸೆಟ್ಟಿಂಗ್ ಇನ್ನೂ ಜಾಸ್ತಿ ಇಳಿಸಿದ್ರು ಜಕ್ಕೊಂಡು ಹೋಗುತ್ತೆ. ಯಾವಾಗ ಜಾಸ್ತಿ ಇಳಿಸಿರು ಇನ್ನೂ ಜಕ್ಕೊಂಡು ಹೋಗ್ತೈತಿ. ಗಾಡಿ ಬಂದ್ ಬೀಳಂಗಿಲ್ಲ, ಗಾಡಿ ಮೋಸಮ್ ಕಟ್ ಮಾಡ್ಕೊಳ್ಳೋದಿಲ್ಲ, ಬಂದ್ ಬೀಳುದಿಲ್ಲ. ಈ ಕುಬೋಟೋ ಕಂಪೇರ್ ಮಾಡಿದ್ರಿ ಸರ್? ಕುಬೋಟೋ ಕಂಪೇರ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಅದ್ರದ್ದು ಮೈಲೇಜ್ ಇಲ್ಲ. ಕುಬೋಟೋಗ ಮೈಲೇಜ್ ಇಲ್ಲ, ಕಾಸ್ಟ್ಲಿ ಭಾಳ ಐತ್ರಿ ಗಾಡಿ ಕಾಸ್ಟ್ಲಿನೂ ಐತಿ, ಮೈಲೇಜ್ನೂ ಐತಿ. ತಾಕತ್ ಪಿಟಿ ಒಳಗೆ ಐತ್ರಿ, ಆದ್ರ ಮುಂದೆ ಮೂವ್ಮೆಂಟ್ ಮಾಡೋದ್ರೊಳಗಿಲ್ಲ. ಮುಂದೆ ಮೂವ್ಮೆಂಟ್ ಹೋಗೋತ್ ಮುಂದೆ ತಾಕತ್ ಇದಕ್ಕಿಂತ ಕಡಿಮೆ ಐತಿ. ಪಿಟಿ ಹೋಗಿ ಐತಿ, ಪಿಟಿ ಒಳಗೆ ಪವರ್ ಜಾಸ್ತಿ ಐತಿ. ಓಕೆ, ಇದಕ್ಕಿಂತ ಪಿಟಿ ಹೋಗಿ ಅದು ಜಾಸ್ತಿನೇ ಇದೆ. ಅಂದ್ರೆ ಇದಕ್ಕೂ 750 ಐತಲ್ಲ ಗೌಡ್ರ? 750 ಐತ್ರಿ, RPM ಒಳಗೆ ಬರುತ್ತ್ರಿ. ಡೀಪ್ ಸೆಟ್ಟಿಂಗ್ ಜಾಸ್ತಿ ಇಳಿಸಿದ್ರೆ ಮೋಸಮ್ ಕಟ್ ಆಗತ್ರಿ. ಡೀಪ್ ಸೆಟ್ಟಿಂಗ್ ಮಾಡ್ತೀವಿ, ಅದಕ್ಕೆ 4 ಫೂಟಿಂದ ರೂಟೋವೇಟರ್ ಹಾಕಿ 5 ಇಂಚ್ ಕಟಿಂಗ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೆ. ಅದು ಮೂವ್ ಆಕೈತಿ. ಇದು ಮೂವ್ ಆಗಂಗಿಲ್ಲ, 3 ಇಂಚ್ ಲಾಸ್ಟ್. ಇದು 3 ಇಂಚ್. ಅದೆಷ್ಟು HP ಗಾಡಿ ಗೌಡ್ರ? ಅದು 27 HP. ಅದು 27 HP 3 ಸಿಲಿಂಡರ್ ಗಾಡಿ ಅದು. ಸೊ ಇದು ನಾರ್ಮಲ್ 24 HP ಇದೆ. 24 HP 2 ಸಿಲಿಂಡರ್ ಗಾಡಿ. ಓಕೆ, ಇದಕ್ಕೆ 3 ಫೀಟ್ ರೋಟಾವೇಟರ್ ಹಾಕಿ ಹೊಡಿತೈತಿ. 3 ಫೀಟ್ ರೋಟಾವೇಟರ್ ಹಾಕಿದ್ರೆ 5 ಇಂಚ್ 6 ಇಂಚ್ ಡೀಪ್ ಸೆಟ್ಟಿಂಗ್ ಮಾಡಿದ್ರು ಹೋಗುತ್ತೆ. 5-6 ಇಂಚ್ ತಗೋ, 3 ಇದ್ರದ್ದು ಹಾಕಿದ್ರೆ ನಡೀತು. 3 ಫೀಟಿಂದ ಹಾಕಿದ್ರೆ ಚಲೋ ಆಗ್ತದೆ. ಆ ತಾಕತ್ 5 ಗಾಡಿ. ಮೈಲೇಜ್ ಏನ್ ಕೊಡ್ತೈತಿ ಗೌಡ್ರ ಇದು? ಇವಾಗ ನಾವು ಯೂಸ್ ಮಾಡಿ
1 ಅವರಿಗೆ 2 ಲೀಟರ್ ಡೀಸೆಲ್ ಏನು ಕೆಲ್ಸಕ್ಕೆ ರೀ? ಎಡಿ ಕುಂಟಿಗೆ ದಿನಿ ಕುಂಟಿಗೆ 2 ಕೊಡಿ. ಎಷ್ಟದ ಎಡಿ ಕುಂಟಿ ಎಷ್ಟದ ಹಾಕಿದ್ರಿ? ಎಡಿ ಕುಂಟಿ 6 ಹಾಕ್ತೀವಿ, ಆರು ಫೀಟಿಂಗ್. ದಿನಿ ಕುಂಟಿ 6 ಫೀಟಿಂದ ಹಾಕ್ತೀವಿ. ದಿನಿನ ಕುಂಟಿ 6 ಫೀಟಿಂದ ಹಾಕಿರಿ. ಓಕೆ. ಎಡಿ ಕುಂಟಿ ಇದು 7-7.5 ಫೂಟ್ ಬರುತ್ತೆ. ಎಡಿ ಕುಂಟಿದ್ 7.5 ಫೀಟ್. 7.5 ಫೀಟ್ ಬರುತ್ತೆ. 7.5 ಫೀಟ್. ಆದ್ರೆ ಅದ್ರೊಳಗೆ ಕೂಡ ಸಣ್ಣ ಇರ್ತಾವಲ್ರಿ, ಅದು ಲಾಸ್ಟ್ ಕಟಿಂಗ್ ಅಂದ್ರೆ 5.5 ಇಂಚ್ 5.5 ಫೂಟ್ ಅಷ್ಟೇ ಕಟಿಂಗ್ ಆಗುತ್ತೆ. ಅದು ವಿಡ್ತ್ ಜಾಸ್ತಿ ಇಡುತ್ತೆ, ನಡು ಲೈನ್ ಬರ್ತಾವಲ್ರಿ ಕ್ರಾಪಿಂಗ್, ಅಲ್ಲಿ ಕಟಿಂಗ್ ಮಾಡ್ತಿರಂಗೆ ಅದ್ರ ಹರಗು ದಿನಿನ ಕುಂಟಿ 6 ಫೀಟ್ ಫುಲ್ ಕಟಿಂಗ್ ಮಾಡ್ತೈತಿ. ಸೊ ಅದಕ್ಕೆ ಒಂದು ತಾಸಿಗೆ 2 ಲೀಟರ್ ಹೋಗ್ತೈತಿ. 2 ಲೀಟರ್ 6 ಫೀಟಿಂದ ಹಾಕಿದ್ರೆ 6 ಫೀಟಿಂದ ಆರಾಮ್ ಇಳಿತೈತಿ. ಆರಾಮ್ ಇಳಿತೈತಿ. ಅದು ಟ್ರ್ಯಾಕ್ಟರ್ ಅವರ್ಸ್ ಸಿಗುತ್ತೆ. ಟ್ರ್ಯಾಕ್ಟರ್ ಅವರ್ಸ್ ಒಳಗೆ 1 ಅವರ್ಸ್ ಮೂವ್ ಆದ್ರೆ 2 ಲೀಟರ್ ಡೀಸೆಲ್ ತೊಗೊಂಡು ಒಂದು ತಾಸು ನೀವು ಹೊಡೆದ್ರೆ 2 ಲೀಟರ್ ಹೋಗ್ತೈತಿ. 6 ಫೀಟಿಂದ ಇದನ್ನ ತೊಗೊಂಡ್ರೆ ದಿನಿನ ಗುಂಟಿ 6 ಇರ್ತದ. ಹೊಳ್ಳಿ 40 ನಿಮಿಷಕ್ಕೆ 1 ಎಕರೆ ಹೊಲ ಕವರ್ ಆಗಿರ್ತೈತಿ. ದಿನಿನ ಕುಂಟಿ 40 ನಿಮಿಷಕ್ಕೆ 1 ಎಕರೆ ಕವರ್ ಆಗಿರ್ತೈತಿ. ಕವರ್ ಆಗ್ತೈತಿ. ಅಂದ್ರೆ ಪರ್ ಎಕರ್ 1 ಲೀಟರ್ 200 ml ಹೋಗುತ್ತೆ. 1 ಎಕರೆಗೆ 1 ಲೀಟರ್ 200 ml 6 ಫೀಟಿಂದ ದಿನಿನ ಕುಂಟಿಗೆ. ಓಕೆ ಓಕೆ. ಇನ್ನು ನೀವು ಗೌಡ್ರ ಇದ್ರಲ್ಲಿ ಸ್ಪ್ರೇ ಹೊಡೆದಿಲ್ಲಲ್ಲ? ಇನ್ನೂ ಸ್ಪ್ರೇ ಹೊಡೆದಿಲ್ಲ. ಸ್ಪ್ರೇ ಆಗಿ ಆರಾಮ್ ಹೊಡಿದಿತ್ತು. ಅದೇನು ಯಾಕಂದ್ರೆ ಈಗ ಅದಕ್ಕಿಂತ ಹಾರ್ಡ್ ಕೆಲಸನ ಮಾಡ್ತಿದ್ವಿ. ಅದು ಸ್ಪ್ರೇ ಪಂಪ್ 200 ಲೀಟರ್ ನೀರು ಪ್ಲಸ್ 130 ಅದು ಸ್ಪ್ರೇಯರ್ ವೇಟ್ ಐತಿ. ಓಕೆ. ಅಂದ್ರೆ 3.5 ಕ್ವಿಂಟಲ್ ರೀ. 3.5 ಕ್ವಿಂಟಲ್ ವೇಟ್ ತೊಗೊಂಡು ಹೋಗೋದೇನು ತೊಂದರೆ ಇಲ್ರಿ. ಅದಕ್ಕಿಂತ ದೊಡ್ಡದ ಹಾಕ್ತಿರಲ್ಲ ನೀವೆಲ್ಲ? ದಿನಿನ ಗುಂಡಿಗೆಲ್ಲ ದೊಡ್ಡ ಅದಕ್ಕಿಂತ ವಜ್ಜದ್ದ ಐತಿ. ಅದು 180 kg ಇರ್ತೈತಿ ರೀ. ವಾಪಸ್ ಕಟಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ರಿ. ಅದು ವೇಟ್ ತೊಗೊಂಡು ಹೋಗೋದಲ್ದ ಕಟಿಂಗ್ ಮಾಡ್ಕೋಬೇಕು. ಓಕೆ. ಇದು ಸ್ಪ್ರೇಯರ್ ಬರೀ ವೇಟ್ ತೊಗೊಂಡು ಹೋಗೋದು ಅಷ್ಟೇ, ಕಟಿಂಗ್ ಇರಂಗಿಲ್ಲ.